ಹಲೋ ಮಕ್ಕಳೇ, ನನ್ನ ಹೆಸರು ಚಂದನ. ಹಿಂದಿನ ಅಧಿವೇಶನದಲ್ಲಿ ಅವರ ಯುಗದಲ್ಲಿ ಕ್ರಾಂತಿಯನ್ನು ಸೃಷ್ಟಿಸಿದ ಅಂತಹ 2 ರೀತಿಯ ಪರಮಾಣು ಮಾದರಿಗಳ ಬಗ್ಗೆ ನಾವು ಈಗಾಗಲೇ ಕಲಿತಿದ್ದೇವೆ. ಒಂದು ಥಾಮ್ಸನ್ನ ಫ್ಲಾಮ್ ಪುಡಿಂಗ್ ಮಾದರಿ ಮತ್ತು ಇನ್ನೊಂದು ರುದರ್ ಫೋರ್ಡ್ನ ಪರಮಾಣು ಮಾದರಿ. ರುದರ್ ಫೋರ್ಡ್ನ ಪರಮಾಣು ಮಾದರಿಯಲ್ಲಿ ಸಣ್ಣ ದೋಷವಿತ್ತು. ಇದನ್ನು ಸರಿಪಡಿಸಲು ನೀಲ್ಸ್ ಬೋರ್ ಪರಮಾಣುವಿನ ರಚನೆಯ ಮತ್ತೊಂದು ಮಾದರಿಯನ್ನು ಊಹಿಸಿದರು. ನಾವು ಈಗ ಪ್ರಾರಂಭಿಸೋಣ. ಹೊಸ ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ನಾವು ಒಮ್ಮೆ ಪರಿಷ್ಕರಿಸೋಣ. ಥಾಮ್ಸನ್ ಪರಮಾಣುಗಳು ಎಲೆಕ್ಟ್ರಾನ್ ಎಂದು ಕರೆಯಲ್ಪಡುವ ಋಣಾತ್ಮಕ ಆವೇಶದ ಕಣಗಳನ್ನು ಹೊಂದಿರುತ್ತವೆ ಎಂದು ನಿರ್ಧರಿಸಿದರು. ಅವರು ಪರಮಾಣುವಿನ ಮಾದರಿಯನ್ನು ಅಭಿವೃದ್ಧಿಪಡಿಸಿದರು. ಅದು ಧನಾತ್ಮಕ ಆವೇಶದ ವಸ್ತುವಿನ ದ್ರವ್ಯರಾಶಿಯ ಉದ್ದಕ್ಕೂ ಎಲೆಕ್ಟ್ರಾನ್ಗಳನ್ನು ಹುದುಗಿದೆ ಎಂದು ತೋರಿಸುತ್ತದೆ. ಥಾಮ್ಸನ್ ಪರಮಾಣು ರಚನೆಯಲ್ಲಿ ಪ್ಲಾಮ್ ಪುಡಿಂಗ್ ಅಥವಾ ಕಲ್ಲಂಗಡಿ ಮಾದರಿಯನ್ನು ಪರಿಚಯಿಸಿದರು. ರುದರ್ ಫೋರ್ಡ್ನ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಪ್ರಯೋಗವು ಪರಮಾಣು ನ್ಯೂಕ್ಲಿಯಸ್ನ ಆವಿಷ್ಕಾರಕ್ಕೆ ಕಾರಣವಾಯಿತು. ಅರ್ನೆಸ್ಟ್ ರುದರ್ಫೋರ್ಡ್ ಅವರ ಪರಮಾಣುವಿನ ಮಾದರಿಯು ದೊಡ್ಡ ಖಾಲಿ ಜಾಗವನ್ನು ಹೊಂದಿದೆ. ಕೇಂದ್ರದಲ್ಲಿ ಸಣ್ಣ ದಟ್ಟವಾದ ಧನಾತ್ಮಕ ಆವೇಶದ ನ್ಯೂಕ್ಲಿಯಸ್ ಇದೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ರುದರ್ಫೋರ್ಡ್ನ ಪರಮಾಣು ಮಾದರಿಯ ನ್ಯೂನತೆ. ಬೋರ್ ಪರಮಾಣು ಸಿದ್ಧಾಂತ. ಬೋರ್ ಪರಮಾಣು ಸಿದ್ಧಾಂತದ ಮಿತಿ. ನ್ಯೂಟ್ರಾನ್ ಅನ್ವೇಷಣೆ. ಕೀವರ್ಡ್ಗಳು. ಎಲೆಕ್ಟ್ರಾನ್ ಪರಮಾಣುವಿನ ಕಕ್ಷೆಯಲ್ಲಿ ಇರುವ ಋಣಾತ್ಮಕ ಆವೇಶದ ಕಣ. ನ್ಯೂಕ್ಲಿಯಸ್ ಪರಮಾಣುವಿನ ಕೇಂದ್ರದಲ್ಲಿರುವ ಗೋಳ. ಕಕ್ಷೆ ಎಲೆಕ್ಟ್ರಾನ್ಗಳು ಇರುವ ಶೆಲ್. ಶಕ್ತಿಯ ಮಟ್ಟ. ಶಕ್ತಿಯ ಪ್ರಮಾಣವಿರುವ ಶೆಲ್. ಈ ಪಾಠದ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ಮೊದಲಿಗೆ ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿಯ ಪ್ರಾಮುಖ್ಯತೆ ಏನೆಂದು ನಾವು ತಿಳಿದುಕೊಳ್ಳಬೇಕು. ಚಲಿಸುವ ಎಲೆಕ್ಟ್ರಾನ್ ವೇಗವನ್ನು ಹೆಚ್ಚಿಸಬೇಕು ಮತ್ತು ನಿರಂತರವಾಗಿ ಶಕ್ತಿಯನ್ನು ಕಡಿದುಕೊಳ್ಳಬೇಕು. ಶಕ್ತಿಯ ನಷ್ಟದಿಂದಾಗಿ ಎಲೆಕ್ಟ್ರಾನ್ನ ಮಾರ್ಗವು ಕಡಿಮೆಯಾಗಬಹುದು ಮತ್ತು ಅಂತಿಮವಾಗಿ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ಗೆ ಬೀಳಬೇಕು.
ಅದು ಸಂಭವಿಸಿದಲ್ಲಿ ಪರಮಾಣು ಅಸ್ಥಿರವಾಗುತ್ತದೆ. ಆದರೆ ಪರಮಾಣುಗಳು ಸ್ಥಿರವಾಗಿರುತ್ತವೆ. ಹೀಗಾಗಿ ಪರಮಾಣುವಿನ ಸ್ಥಿರತೆಯನ್ನು ವಿವರಿಸಲು ರುದರ್ಫೋರ್ಡ್ನ ಮಾದರಿ ವಿಫಲವಾಯಿತು. ನಂತರ ರುದರ್ಫೋರ್ಡ್ನ ಪರಮಾಣು ಮಾದರಿಯನ್ನು ನೀಲ್ಸ್ ಬೋರ್ ಮಾರ್ಪಡಿಸಿದರು. ಸಾವಿರದ 1913ರಲ್ಲಿ ಡ್ಯಾನಿಷ್ ಭೌತಶಾಸ್ತ್ರಜ್ಞ ನೀಲ್ಸ್ ಬೋರ್ ಪರಮಾಣುವಿನ ಸ್ಥಿರತೆ ಕಾರಣಗಳನ್ನು ವಿಭಿನ್ನ ರೀತಿಯಲ್ಲಿ ವಿವರಿಸಿದರು. ಅವನ ಪ್ರಕಾರ ಪರಮಾಣುಗಳಲ್ಲಿ ಕಕ್ಷೆಗಳು ಅಥವಾ ಚಿಪ್ಪುಗಳು ಅಥವಾ ಶಕ್ತಿಯ ಮಟ್ಟಗಳು ಎಂದು ಕರೆಯಲ್ಪಡುವ ಸ್ಥಾಯಿ ವೃತ್ತಾಕಾರದ ಮಾರ್ಗಗಳಲ್ಲಿ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತದೆ. ಕಕ್ಷೆಯಲ್ಲಿ ನ್ಯೂಕ್ಲಿಯಸ್ ಸುತ್ತ ಸುತ್ತುತ್ತಿರುವಾಗ ಎಲೆಕ್ಟ್ರಾನ್ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ ಅಥವಾ ಪಡೆಯುವುದಿಲ್ಲ. ಶೆಲ್ನಲ್ಲಿರುವ ಎಲೆಕ್ಟ್ರಾನ್ ಒಂದು ನಿಗದಿತ ಪ್ರಮಾಣದ ಶಕ್ತಿಯನ್ನು ಹೀರಿಕೊಳ್ಳುವ ಅಥವಾ ಬಿಡುಗಡೆ ಮಾಡುವ ಮೂಲಕ ಹೆಚ್ಚಿನ ಅಥವಾ ಕಡಿಮೆ ಶಕ್ತಿಗೆ ಶೆಲ್ಗೆ ಚಲಿಸಬಹುದು. ಕಕ್ಷೆಗಳು ಅಥವಾ ಚಿಪ್ಪುಗಳನ್ನು KLMN ಅಥವಾ ಸಂಖ್ಯೆಗಳು n = 1, 2, 3, 4 ಅಕ್ಷರಗಳಿಂದ ಪ್ರತಿನಿಧಿಸಲಾಗುತ್ತದೆ. ಒಂದು ಪ್ರಮುಖ ಮಿತಿಯೆಂದರೆ ಈ ಮಾದರಿಯು ಹೈಡ್ರೋಜನ್ ಮತ್ತು ಹೈಡ್ರೋಜನ್ ತರಹದ ಅಯಾನುಗಳಿಗೆ ಮಾತ್ರ ಅನ್ವಯಿಸುತ್ತದೆ, ಅಂದರೆ He, Li2, Be3 ಮತ್ತು ಮುಂತಾದವು. ಇದನ್ನು ಬಹು ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ಗೆ ವಿಸ್ತರಿಸಲಾಗಲಿಲ್ಲ. ವಿದ್ಯುತ್ ತಟಸ್ಥತೆಯಿಂದಾಗಿ ಪರಮಾಣುವಿನಲ್ಲಿ ಎರಡು ರೀತಿಯ ಕಣಗಳು ಇರುತ್ತವೆ ಎಂಬುದು ಇಲ್ಲಿಯವರೆಗೆ ನಮಗೆ ಸ್ಪಷ್ಟವಾಗಿದೆ. ಧನಾತ್ಮಕ ಆವೇಶದ ಪ್ರೋಟಾನ್ ಮತ್ತು ಋಣಾತ್ಮಕ ವಿದ್ಯುದಾವೇಶದ ಎಲೆಕ್ಟ್ರಾನ್. ಈಗ ನಾವು ನ್ಯೂಟ್ರಾನ್ಗಳ ಬಗ್ಗೆ ಕಲಿಯುತ್ತೇವೆ. 1932ರಲ್ಲಿ ಜೇಮ್ಸ್ ಚಾಡ್ವಿಕ್ ಬೆರಿಲಿಯಂ ಅನ್ನು ಆಲ್ಫಾ ಕಣಗಳಿಗೆ ಒಡ್ಡಿದಾಗ ಪ್ರೋಟಾನ್ಗಳಷ್ಟೇ ದ್ರವ್ಯರಾಶಿಗಳನ್ನು ಹೊಂದಿರುವ ಕಣಗಳು ಹೊರಸೂಸಲ್ಪಟ್ಟವು. ಈ ಹೊರಸೂಸಲ್ಪಟ್ಟ ಕಣಗಳು ಯಾವುದೇ ವಿದ್ಯುದಾವೇಶಗಳನ್ನು ಹೊಂದಿರುವುದಿಲ್ಲ. ಅವುಗಳನ್ನು ನ್ಯೂಟ್ರಾನ್ ಎಂದು ಕರೆಯಲಾಯಿತು. ಪರದೆಯ ಮೇಲಿರುವಂತೆ ಇದನ್ನು ಸೂಚಿಸಲಾಗುತ್ತದೆ. ಸೂಪರ್ಸ್ಕ್ರಿಪ್ಟ್ 1 ಅದರ ದ್ರವ್ಯರಾಶಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಸಬ್ಸ್ಕ್ರಿಪ್ಟ್ 0 ಅದರ ವಿದ್ಯುದಾವೇಶವನ್ನು ಪ್ರತಿನಿಧಿಸುತ್ತದೆ. ನ್ಯೂಟ್ರಾನ್ಗಳ ಗುಣಲಕ್ಷಣಗಳು. ಈ ಕಣವು ಯಾವುದೇ ಆಯಾಸಕ್ಕಂತೆಯೇ ಅಥವಾ ವಿದ್ಯುತ್ ಕ್ಷೇತ್ರದಿಂದ ವಿಚಲನೆಗೊಂಡಿರುವುದು ಕಂಡುಬರುವುದಿಲ್ಲ. ಇದು ವಿದ್ಯುತ್ ತಟಸ್ಥವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಇದರ ದ್ರವ್ಯರಾಶಿಯು 1.676 × 10⁻²4 ಗ್ರಾಂ 1 AMUಗೆ ಸಮಾನವಾಗಿರುತ್ತದೆ. ಇದು ಪರಮಾಣುವಿನ ಇತಿಹಾಸದ ಚಾರ್ಟ್ ಆಗಿದೆ. ನೀವು ಏನು ಕಲಿತಿದ್ದೀರಿ? ನ್ಯೂಟ್ರಾನ್
ಚಾರ್ಜ್ ಮಾಡದ ಕಣವು ಪರಮಾಣು ನ್ಯೂಕ್ಲಿಯಸ್ನ ಒಂದು ಭಾಗವಾಗಿದೆ. ನ್ಯೂಟ್ರಾನ್ನ ಆವಿಷ್ಕಾರದ ಕ್ರೆಡಿಟ್ಸ್ಗೆ ಚಾಡ್ವಿಕ್ಗೆ ಸಲ್ಲುತ್ತದೆ. ನೀಲ್ಸ್ ಬೋರ್ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಪ್ರತ್ಯೇಕ ಶಕ್ತಿಯೊಂದಿಗೆ ವಿಭಿನ್ನ ಶೆಲ್ಗಳಲ್ಲಿ ವಿಸ್ತರಿಸಲ್ಪಡುತ್ತದೆ ಎಂದು ಪ್ರಸ್ತಾಪಿಸಿದರು. ಪರಮಾಣು ಚಿಪ್ಪುಗಳು ಪೂರ್ಣಗೊಂಡರೆ ಪರಮಾಣು ಸ್ಥಿರವಾಗಿರುತ್ತದೆ ಮತ್ತು ಕಡಿಮೆ ಪ್ರತಿಕ್ರಿಯಾತ್ಮಕವಾಗಿರುತ್ತದೆ. ಪರಮಾಣುವಿನ ಚಿಪ್ಪುಗಳನ್ನು KLMN ಎಂದು ಗೊತ್ತುಪಡಿಸಲಾಗಿದೆ.